ಹಲೋ, ಎಲ್ಲರಿಗೂ ಯೋಗ ಡೇದ ಒಂದು ವಿಶಸ್ಸು. ನಂಗೆ ತುಂಬ ಇಷ್ಟ ಯೋಗ ಮಾಡ್ತಿರ್ತೀನಿ. ತುಂಬ ಚೆನ್ನಾಗಿ ಟೈಮ್ ಸಿಕ್ಕಿದಾಗ ಮಾಡ್ತಿರ್ತೀನಿ, ಪ್ರತಿದಿನ ಅಲ್ಲ. ಸೊ ಇವತ್ತು ಪನ್ನೀರ್ ಮಸಾಲ ನೋಡ್ತಾ ಇದ್ದೀರ ನೀವು. ಪನ್ನೀರ್ ಮಸಾಲ, ಪನ್ನೀರು ಮನೆಯಲ್ಲೇ ಇರೋದು. ಸೊ ಪನ್ನೀರ್ ಮಸಾಲ ಇದೆ. ಏನು ಪನ್ನೀರ್ ಬೇಕು, ಮಟ್ರ್ ಪನ್ನೀರ್ ಇದು ಆ್ಯಕ್ಚುಲಿ. ಸೊ ಪನ್ನೀರ್ ಮಸಾಲ, ಮಟ್ರ್ ಪನ್ನೀರ್ ಮತ್ತು ಪ್ರತಿಯೊಂದು ಇದೆ. ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ರುಬ್ಬಿ ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಪೂರ್ತಿಯಾಗಿ ನಾನು ತೋರಿಸಿಲ್ಲ. ಏನು ಮಿಕ್ಸರ್ ಮಾಡಿ ಏನು ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಯಾರು ಕಿಚನ್ ಲವರ್ಸ್ ಇರ್ತೀರ, ಯಾರು ಅಡುಗೆ ಮನೆ ಲವರ್ಸ್ ಇರ್ತೀರ, ಯಾರು ಲೈಫ್ ಟೈಮ್ ಅಡುಗೆ ಮನೆ ಕಿಚನ್ 24 hours ಬಾರ್ ಕಿಚನಲ್ಲಿ ಇರ್ತೀರ, ಸೊ ಅವ್ರಿಗಿದು ತುಂಬ ರಿಲೇಟ್ ಆಗಿರ್ತದೆ ಹೆಣ್ಮಕ್ಳಿಗೆ. ಯಾಕಂದರೆ ನಾವು ಏನು ಚಿಕ್ಕ ಕೆಲಸ ಮಾಡ್ತಾಯಿಲ್ಲ. ಪ್ರತಿಯೊಬ್ಬರಿಗೂ ಏನೇ ಕೆಲಸ ಮಾಡಲಿ, ಹೊರಗಡೆ ಏನೇ ಮಾಡಲಿ, ಬಟ್ ಇಲ್ಲಿ ಕಿಚನಲ್ಲಿ ಕೆಲಸ ಮಾಡೋರಿಗೆ ಆ್ಯಕ್ಚುಲಿ ಹ್ಯಾಟ್ಸ್ ಆಫು. ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ, ಆದರೆ ಪ್ರತಿಯೊಬ್ಬರು ಕಿಚನಲ್ಲಿ ಕೆಲಸ ಮಾಡೋ ಕುಕ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಕುಕ್ಕಿಂಗ್ ಮೆನ್ಸ್ ಆಗಿರ್ಬೋದು, ಯಾರೇ ಕುಕ್ಕಿಂಗ್ ಮಾಡಲಿ ಮನೆಯಲ್ಲಿ. ಸೊ ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ನಾವು ದುಡಿತಾ ಇರೋದು, ಕೆಲಸ ಮಾಡ್ತಾ ಇರೋದು 3 ಹೊತ್ತಿನ ನೀಟಾಗಿ ಊಟ ಮಾಡೋಕ್ಕೇ. ಯಾವುದೇನು ಗಂಟು ಕಟ್ಟಿ ಇಡೋಕ್ಕಲ್ಲ. ನೀಟಾಗಿ 3 ಹೊತ್ತು ಚೆನ್ನಾಗಿ ತಿನ್ನಬೇಕು. ಸೊ ಅದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ರು ಪ್ರತಿಯೊಬ್ಬರು ದುಡಿತಾ ಇರೋದು ಅದಕ್ಕೇ. ಇನ್ನೂ ಜಾಸ್ತಿ ದುಡಿತಾ ಇರೋರು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿರ್ತಾರೆ, ಅದನ್ನು ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಉಪ್ಮಾ. ಇದು ಬ್ರೇಕ್ಫಾಸ್ಟು. ಸೊ ಯಾರ್ಯಾರಿಗೆ ಇಷ್ಟ ಇದೆ ಅವರು ಪ್ಲೀಸ್ ನೋಡಿ ಮಾಡ್ಕೊಳ್ಳಿ, ತಿನ್ನಿ. ಯಾರ್ಯಾರಿಗೆ ಇಷ್ಟ ಇಲ್ಲ ಪ್ಲೀಸ್ ಬೈಬೇಡಿ. ಸೊ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ಫ್ರೈ ಇರುತ್ತೆ, ಉಪ್ಮಾ ನೀರಿಗಿಡೋದು, ಏನು ಹುಳಿ ಖಾರ ಹಾಕಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡೋದು, ಅಷ್ಟೇ ಉಪ್ಮಾ ರೆಡಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ತೊಗೋಬೋದು. ತುಂಬ ಚೆನ್ನಾಗಿ ಇರುತ್ತಿದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಂಗೋ ಮಿಲ್ಕಿ ಶೇಕ್ ಅಂತ. ಸೊ ಇದು ನಮ್ಮ ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ. ಮ್ಯಾಂಗೋ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಎಲ್ಲ ಕೂಡಿಸ್ಬಿಟ್ಟು ಇದು ಚೆನ್ನಾಗಿ ಬ್ಲೆಂಡಾಗಿ ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ. ನೋಡಿ ನೀವು, ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ಯಾಕೆ ತೋರಿಸ್ತೀನಿ ನಿಮಗೆ ಅಂತಂದರೆ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಿಮ್ಮದೇನಾದರೂ ರೆಸಿಪಿ ಇದ್ದರೆ ಪ್ಲೀಸ್ ನಮಗೂ ಹೇಳಿ. ಸೊ ವ್ಯೂವರ್ಸ್ಗೆ ನಾನು ಅಷ್ಟೇ ಕೇಳ್ತಾ ಇರೋದು, ಕಿಚನ್ ಮೇಕರ್ಸ್ ಏನಿರ್ತಾರಲ್ಲ, ಕುಕ್ಕಿಂಗ್ ಮೇಕರ್ಸ್ ತುಂಬಾ ಕಷ್ಟಪಡ್ತಾಯಿದ್ದಾರೆ. ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ ನಿಮಗೆ. ಅಡುಗೆ ಮಾಡೋದೇ ಒಂದು ಸಾಹಸ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಒಂದು ದೊಡ್ಡ ಸಾಹಸ ಅಂತ ಅನ್ಕೋತೀನಿ.